ವಿಶ್ವದಾದ್ಯಂತ ಹಲವು ರಾಜಕಾರಣಿಗಳು ರ್ಯಾಲಿಯಲ್ಲೇ ಪ್ರಾಣ ಕಳೆದುಕೊಂಡಿರೋದ್ರ ಬಗ್ಗೆ ಕೇಳಿರಬಹುದು. ಸಿನಿಮಾದ ಶೈಲಿಯಲ್ಲೇ ದೂರದಿಂದ ಸ್ನೈಪರ್ನಿಂದ ಗುಂಡಿಟ್ಟು ಕೊಲ್ತಾರೆ. ಇದೇ ರೀತಿಯಲ್ಲೇ ಅಮೆರಿಕದಲ್ಲಿ ಮತ್ತೊಂದು ಘಟನೆ ಸಂಭವಿಸಿದೆ. ಆ ಸ್ಥಳದಲ್ಲಿ ಏನೆಲ್ಲ ಆಯಿತು, ಕೊಲ್ಲಲು ಪ್ರಯತ್ನ ಪಟ್ಟ ವ್ಯಕ್ತಿ ಯಾರು, ಈ ರೀತಿ ಘಟನೆಗೆ ಸಂಬಂಧಪಟ್ಟ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಸ್ಮಯ ಜಗತ್ತು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಜುಲೈ 13, 2024 ಬಟ್ಲರ್, ಪೆನ್ಸಿಲ್ವೇನಿಯಾ. ಈ ಪೆನ್ಸಿಲ್ವೇನಿಯಾ ಅಮೆರಿಕದ ಪ್ರಮುಖ 6 ರಾಜ್ಯಗಳಲ್ಲಿ ಇದು ಕೂಡ ಒಂದಾಗಿದೆ. ಇದು ಮುಂದಿನ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಗೆಲುವು ಸಾಧಿಸಲು ಸಹಾಯ ಮಾಡುತ್ತೆ. ಪೆನ್ಸಿಲ್ವೇನಿಯಾದ ಬಟ್ಲರ್ ಎನ್ನುವ ಪ್ರದೇಶದಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡ್ತಾ ಇರ್ತಾರೆ. ಈ ಭಾಷಣಕ್ಕೆ ಅನೇಕ ಜನರು ಸೇರಿರ್ತಾರೆ. ಸ್ಟಾಫ್ಗಳು ಮತ್ತು ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು, ಹೀಗೆ ಸ್ವಲ್ಪ ಮಟ್ಟಿಗೆ ಸೆಕ್ಯೂರಿಟಿ ಇರುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಹಗಲು ಹೊತ್ತಲ್ಲೇ ಟ್ರಂಪ್ ಅನ್ನು ಹತ್ಯೆ ಮಾಡಲು ಪ್ರಯತ್ನ ನಡೆಯುತ್ತೆ. ಟ್ರಂಪ್ ಆಡಳಿತದ ವಿಚಾರ ಮಾತನಾಡ್ತಾ ಇದ್ದ ಸಂದರ್ಭದಲ್ಲೇ ಈ ಪ್ರಯತ್ನ ನಡೆದಿದೆ ಅಂತ ಹೇಳ್ತಾರೆ. ಮೊದಲು ಟ್ರಂಪ್ನ ಅಕ್ಕಪಕ್ಕ 3 ಗುಂಡನ್ನು ಹಾರಿಸ್ತಾರೆ. ಮತ್ತೊಂದು ಬಾರಿ ಫೈರ್ ಮಾಡಿದಾಗ ತಲೆಗೆ ಬೀಳ್ಬೇಕಾದ ಗುಂಡು ಟ್ರಂಪ್ ಅವರ ಬಲಕಿವಿಗೆ ಬೀಳುತ್ತೆ. ಇದು ಗುರಿ ತಪ್ಪಿ ಹೊಡೆದಿರೋದಲ್ಲ, ಬದಲಿಗೆ ಟ್ರಂಪ್ ಅವರು ತಲೆ ತಿರುಗಿಸಿದ ಕಾರಣಕ್ಕಾಗಿ ತಲೆಗೆ ಬೀಳ್ಬೇಕಾದ ಗುಂಡು ಕಿವಿಗೆ ಬಿದ್ದಿರುತ್ತೆ. ಆ ಕ್ಷಣದಲ್ಲೇ ಟ್ರಂಪ್ ಕೆಳಗೆ ಕುಳಿತು ಬಿಡ್ತಾರೆ. 3 ರಿಂದ 4 ಸೆಕೆಂಡ್ನ ಒಳಗೆ ಏಜೆಂಟ್ಗಳು ಟ್ರಂಪ್ ಅವರನ್ನ ಕವರ್ ಮಾಡ್ತಾರೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ವಿಡಿಯೋ ಮಾಡ್ತಾ ಇರ್ತಾನೆ. ಆ ವಿಡಿಯೋದಲ್ಲಿ ಗನ್ಮ್ಯಾನ್ನ ಸ್ಥಳವನ್ನು ಗುರುತಿಸಲಾಗಿತ್ತು. ತಕ್ಷಣವೇ ಜನರೆಲ್ಲ ಗನ್ಮ್ಯಾನ್ನ ಸ್ಥಳವನ್ನು ತಿಳಿಸ್ತಾರೆ. 120 ಮೀಟರ್ ದೂರದ ಕಟ್ಟಡದ ಮೇಲ್ಭಾಗದಿಂದ ಗುಂಡುಗಳು ಬಂದಿದೆ ಎಂದು ಗೊತ್ತಾಗುತ್ತೆ. ತಕ್ಷಣವೇ ಏಜೆಂಟ್ಗಳು ಪ್ರತಿದಾಳಿ ನಡೆಸ್ತಾರೆ. ಈ ದಾಳಿಗೆ ಆತ ಸಾವನ್ನಪ್ತಾನೆ. ಈ ದಾಳಿಯ ಸಂದರ್ಭದಲ್ಲಿ 50 ವರ್ಷದ ಕೋರಿ ಕಾಂಪರ್ಡಾರ್ ಎನ್ನುವ ವ್ಯಕ್ತಿ ಸಾವನ್ನಪ್ತಾನೆ ಮತ್ತು 2 ಗಾಯಗೊಳ್ತಾರೆ. ಆ ಗನ್ಮ್ಯಾನ್ ಹೆಸರು ಥಾಮಸ್ ಮ್ಯಾಥ್ಯೂ ಕುಕ್ಸ್. ಈತ 20 ವರ್ಷದ ಯುವಕನಾಗಿದ್ದ. ಈತನಿಗೆ ಈ ಹಿಂದೆ ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇರೋದಿಲ್ಲ. ಈತ ಒಬ್ಬ ಸಾಮಾನ್ಯ ಅಡುಗೆ ಕೆಲಸಗಾರನಾಗಿದ್ದ ಮತ್ತು ಹತ್ತಿರದ ಶೂಟಿಂಗ್ ಕ್ಲಬ್ನಲ್ಲಿ ಮೆಂಬರ್ ಆಗಿರ್ತಾನೆ. AR-15 ಸೆಮಿ ಆಟೋಮಿಕ್ ರೈಫಲ್ನಿಂದ ದಾಳಿ ಮಾಡಿದ್ದ. ಇದು ಲೈಸೆನ್ಸ್ ಇರುವ ಗನ್ನಾಗಿತ್ತು. ತನ್ನ ತಂದೆಯಿಂದ ಪಡೆದಿದ್ದ. ಘಟನೆ ನಡೆದ 75 ಸೆಕೆಂಡಲ್ಲೇ ಟ್ರಂಪ್ ಅನ್ನು ಕರೆದೊಯ್ಯಲು ಆರ್ಮರ್ಡ್ ವೆಹಿಕಲ್ ಅನ್ನು ಸಿದ್ಧಪಡಿಸುತ್ತಾರೆ. ಗಾಯಗೊಂಡಿದ್ದ ಟ್ರಂಪ್ ಅನ್ನು ಮೇಲೆತ್ತಿದಾಗ ಹೋರಾಟ ಎನ್ನುವ ಘೋಷಣೆಯನ್ನು ಕೂಗ್ತಾರೆ. ನಂತರ ಟ್ರಂಪ್ ಅವರನ್ನ ವೆಹಿಕಲ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ವೆಹಿಕಲ್ ಹೋಗುವ ಸಂದರ್ಭದಲ್ಲಿ ಜನರೆಲ್ಲ ಆ ವಾಹನದ ಹಿಂದೆ ಓಡ್ತಾರೆ. ನಂತರ ಟ್ರಂಪ್ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಟ್ರಂಪ್ ಆರೋಗ್ಯವಾಗಿದ್ದಾರೆ ಎಂದು ಸೀಕ್ರೆಟ್ ಕೌನ್ಸಿಲ್ ತಿಳಿಸಿದೆ. ಅದೇ ದಿನ ರಾತ್ರಿ ಟ್ರಂಪ್ ವಿಮಾನ ಪ್ರಯಾಣ ಮಾಡ್ತಾರೆ. ನನಗೆ ಏನೂ ಆಗಿಲ್ಲ ಎನ್ನುವ ಸಂದೇಶ ಕೊಡುವ ಹಾಗಿತ್ತು. ಈ ವಿಷಯ ಪ್ರಪಂಚದೆಲ್ಲೆಡೆ ಬಹಳಷ್ಟು ವೈರಲ್ ಆಗುತ್ತೆ. ಎಕ್ಸ್ನಲ್ಲಿ ಹಲವಾರು ಚರ್ಚೆಗೆ ಕಾರಣವಾಗುತ್ತೆ. ಪ್ರಪಂಚದ ಅನೇಕ ನಾಯಕರು ಈ ದಾಳಿಯ ವಿರುದ್ಧ ಖಂಡಿಸ್ತಾರೆ. ನರೇಂದ್ರ ಮೋದಿಯವರು ಸಹ ಈ ದಾಳಿಯ ವಿರುದ್ಧ ಖಂಡಿಸಿದ್ದಾರೆ. ಅಮೆರಿಕದಲ್ಲಿ ಹಿಂಸೆಗೆ ಜಾಗವಿಲ್ಲ ಎಂದು ಜೋ ಬೈಡನ್ ತಿಳಿಸಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟ ಸಾಕ್ಷಿಗಳನ್ನು ಅಮೆರಿಕದ FBI ಅವರು ಹುಡುಕುತ್ತಾ ಇದ್ದಾರೆ. ಈ ವ್ಯಕ್ತಿಯನ್ನು ಕಳುಹಿಸಿದವರು ಯಾರು ಎಂದು ಸಹ ತಿಳಿದಿಲ್ಲ. ಈ ಶೂಟೌಟ್ ಪ್ರೀ ಪ್ಲಾನ್ಡ್ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಈ ವಿಡಿಯೋದ ಬಗ್ಗೆ ನಿಮಗೇನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.